ನಮಸ್ತೆ ಫ್ರೆಂಡ್ಸ್, ಸ್ಪರ್ಧಾ ಕ್ರಾಂತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ಗೆ ಹಾಗೂ ಕರ್ನಾಟಕ ರಾಜ್ಯದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವಂತಹ ಅತ್ಯಂತ ಉಪಯುಕ್ತ ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡೋಣ. ಮೊದಲನೇ ಪ್ರಶ್ನೆ, ಕೆಳಗಿನ ಯಾವುದು ಭಾರತದ ಪ್ರಜೆಗಳ ಮೂಲಭೂತ ಹಕ್ಕು ಅಲ್ಲ? ಸರಿಯಾದ ಉತ್ತರ ಉಚಿತ ಕಾನೂನು ನೆರವಿನ ಹಕ್ಕು. ಇದು ಮೂಲಭೂತ ಹಕ್ಕು ಅಲ್ಲ. ನಮ್ಮ ಸಂವಿಧಾನದಲ್ಲಿ ಒಟ್ಟು 6 ಮೂಲಭೂತ ಹಕ್ಕುಗಳನ್ನು ನಾವು ಕಾಣಬಹುದು. ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಸಾಂವಿಧಾನಿಕ ಪರಿಹಾರಗಳ ಹಕ್ಕು. ಒಟ್ಟು 6 ಮೂಲಭೂತ ಹಕ್ಕುಗಳನ್ನು ನಮ್ಮ ಸಂವಿಧಾನದಲ್ಲಿ ನಾವು ಕಾಣಬಹುದು. ನೆಕ್ಸ್ಟ್, ರಾಜ್ಯ ವಿಧಾನಸಭೆಯ ಶಾಸಕನು ತನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸುವ ಇಚ್ಛೆ ಇದ್ದರೆ ತನ್ನ ರಾಜೀನಾಮೆಯನ್ನು ಯಾರಿಗೆ ಸಲ್ಲಿಸಬೇಕು? ಸರಿಯಾದ ಉತ್ತರ ವಿಧಾನಸಭೆಯ ಸ್ಪೀಕರ್ ಅವರಿಗೆ, ವಿಧಾನಸಭೆಯ ಸಭಾಪತಿಗೆ. ನೆಕ್ಸ್ಟ್ ಕ್ವಶನ್ನು, ಸಂವಿಧಾನದ 359ನೇ ವಿಧಿಯು ರಾಷ್ಟ್ರಪತಿಯವರಿಗೆ ಕೆಳಗಿನ ಯಾವ ಸಂದರ್ಭದಲ್ಲಿ ಯಾವುದೇ ನ್ಯಾಯಾಲಯದಲ್ಲಿ ಮೂಲಭೂತ ಹಕ್ಕು ಚ್ಯುತಿ ಮಂಡಿಸದಂತೆ ತಡೆಯಲು ಸವಲತ್ತನ್ನು ನೀಡಿದೆ? ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿ ಮೂಲಭೂತ ಹಕ್ಕು ಚ್ಯುತಿಯನ್ನು ಮಂಡಿಸುವಂತಿಲ್ಲ. ನೋಡಿ, ಸಂವಿಧಾನದ 352ನೇ ವಿಧಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಬಗ್ಗೆ ವಿವರಿಸುತ್ತದೆ. 356ನೇ ವಿಧಿ ರಾಜ್ಯ ತುರ್ತು ಪರಿಸ್ಥಿತಿಯ ಬಗ್ಗೆ ವಿವರಿಸುತ್ತದೆ. 360ನೇ ವಿಧಿ ಆರ್ಥಿಕ ತುರ್ತು ಪರಿಸ್ಥಿತಿಯ ಬಗ್ಗೆ ವಿವರಿಸುತ್ತದೆ. ನೆಕ್ಸ್ಟ್, ಕೇಸರಿಯನ್ನು ಉತ್ಪಾದಿಸುವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದು? ಜಮ್ಮು ಮತ್ತು ಕಾಶ್ಮೀರ. ಭೌಗೋಳಿಕವಾಗಿ ಅತಿ ಹೆಚ್ಚು ವಿಸ್ತಾರವಾಗಿರುವ ಭಾರತದ ರಾಜ್ಯ ಯಾವುದು? ರಾಜಸ್ಥಾನ. ಭಾರತದಲ್ಲಿ ಹತ್ತಿ ಬೆಳೆಯಲು ಉತ್ತಮವಾದ ಮಣ್ಣು ಯಾವುದು? ಕಪ್ಪು ಮಣ್ಣು. ರಂಗನತಿಟ್ಟು ಪಕ್ಷಿಧಾಮ ಇರುವ ಜಿಲ್ಲೆ ಯಾವುದು? ಮಂಡ್ಯ. ಭಾರತದಲ್ಲಿರುವ ಅತಿ ಪ್ರಾಚೀನ ಪರ್ವತ ಶ್ರೇಣಿ ಯಾವುದು? ಅರಾವಳಿ ಪರ್ವತ ಶ್ರೇಣಿ. ಹೇಮಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ಗೋರೂರು ಅಣೆಕಟ್ಟು ಇರುವ ಜಿಲ್ಲೆ ಯಾವುದು? ಹಾಸನ ಜಿಲ್ಲೆ. ರೇಡಿಯೋ ಕಾರ್ಬನ್ನ ಕಾಲ ನಿರ್ಣಯ ತಂತ್ರಜ್ಞಾನವು ಯಾವುದರ ವಯಸ್ಸನ್ನು ನಿರ್ಣಯಿಸಲು ಬಳಸುತ್ತಾರೆ? ಪಳೆಯುಳಿಕೆಗಳು, ಫಾಸಿಲ್ಸ್. ಕಾಫಿ ಮತ್ತು ಟೀ ಮುಖ್ಯವಾಗಿ ಹೊಂದಿರುವುದು ಕೆಫಿನ್ ಅನ್ನು. ನಕ್ಷತ್ರಗಳು ಪೂರ್ವದಿಂದ ಪಶ್ಚಿಮಕ್ಕೆ ಚಲಿಸುವಂತೆ ಕಾಣುತ್ತವೆ, ಏಕೆ? ಏಕೆಂದರೆ ಭೂಮಿಯು ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುವುದರಿಂದ. ವಾಷಿಂಗ್ ಸೋಡಾ ಇದರ ಸಾಮಾನ್ಯ ಹೆಸರೇನು? ಸೋಡಿಯಂ ಕಾರ್ಬೋನೇಟ್. ಒಂದು ಅಣುವಿನ ಕೇಂದ್ರವು ಏನನ್ನು ಒಳಗೊಂಡಿರುತ್ತದೆ? ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳನ್ನು ಒಳಗೊಂಡಿರುತ್ತದೆ. ಶ್ರೀಕೃಷ್ಣ ದೇವರಾಯ ವಿಜಯನಗರದ ಯಾವ ರಾಜವಂಶಕ್ಕೆ ಸೇರಿದವನು? ತುಳುವ ರಾಜವಂಶಕ್ಕೆ ಸೇರಿದವನು. 1953ರ ರಾಜ್ಯ ಪುನರ್ವಿಂಗಡನಾ ಆಯೋಗದ ಅಧ್ಯಕ್ಷರಾಗಿ ನೇಮಕವಾದವರು ಯಾರು? ಫಜಲ್ ಅಲಿ. ಕೆಳಗಿನ ಸ್ವಾತಂತ್ರ್ಯದ ಹೋರಾಟದ ಚಳುವಳಿಯನ್ನು ಕಾಲಾನುಕ್ರಮವಾಗಿ ಜೋಡಿಸಿರಿ. ಅಸಹಕಾರ ಚಳುವಳಿ, ಕ್ವಿಟ್ ಇಂಡಿಯಾ ಚಳುವಳಿ, ಕಾನೂನು ಭಂಗ ಚಳುವಳಿ.
ಸರಿಯಾದರೂ ಆಪ್ಷನ್ ಸಿ 1, 3 ಮತ್ತು 2 ಸರಿ. ಏಕೆಂದರೆ 1 ಅಸಹಕಾರ ಚಳುವಳಿ ಪ್ರಾರಂಭವಾಗಿದ್ದು ಸೆಪ್ಟೆಂಬರ್ 4, 1920ರಲ್ಲಿ. ಕಾನೂನು ಭಂಗ ಚಳುವಳಿ ಪ್ರಾರಂಭವಾಗಿದ್ದು ಮಾರ್ಚ್ 12, 1930ರಲ್ಲಿ. ಕ್ವಿಟ್ ಇಂಡಿಯಾ ಚಳುವಳಿ ಪ್ರಾರಂಭವಾಗಿದ್ದು ಆಗಸ್ಟ್ 8, 1942ರಲ್ಲಿ. ಹಾಗಾಗಿ ಆಪ್ಷನ್ ಸಿ 1, 3, 2 ಸರಿಯಾದ ಉತ್ತರ. ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ HSRA ಇದಕ್ಕೆ ಸಂಬಂಧಿಸಿದವರು ಯಾರ್ಯಾರು? ಸರಿಯಾದ ಉತ್ತರ 1, 2, 3 ಮತ್ತು 4 ಅಂದರೆ ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ಸುಖ್ದೇವ್ ಮತ್ತು ರಾಜ್ಗುರು ಎಲ್ಲರೂ ಕೂಡ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ HSRAಗೆ ಸಂಬಂಧಿಸಿದವರಾಗಿದ್ದಾರೆ. ನೋಡಿ, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ಚಂದ್ರಶೇಖರ್ ಆಜಾದ್, ಅಶ್ಫಾಕುಲ್ಲಾ ಖಾನ್, ಭಗತ್ ಸಿಂಗ್, ಸುಖ್ದೇವ್ ಸಿಂಗ್, ರಾಜ್ಗುರು ಇವರೆಲ್ಲರೂ ಕೂಡ HSRAಗೆ ಸಂಬಂಧಿಸಿದವರು. ಶೇರ್ ಎ ಪಂಜಾಬ್ ಎಂದು ಹೆಸರುವಾಸಿಯಾದವರು ಯಾರು? ಲಾಲಾ ಲಜಪತ್ ರಾಯ್. ಮರೀಚಿಕೆ, ಬಿಸಿಲು ಕುದುರೆ ಕಾಣಿಸಿಕೊಳ್ಳಲು ಕಾರಣವೇನು? ವಾತಾವರಣದಲ್ಲಿನ ವಿಭಿನ್ನ ಭಾಗಗಳ ಅಸಮತೋಲನ ತಾಪಮಾನ. ಕೆಬಿ ಎಂದು ಕರೆಯಲ್ಪಡುವ 1 ಕಿಲೋಬೈಟ್ ಸಮವಾಗಿರುವುದು? 1 ಕಿಲೋಬೈಟ್ ಅಂದರೆ 1024 ಬೈಟ್ಗಳಿಗೆ ಸಮ. ಅಂತರ್ಜಾಲ ಶೋಧನೆ, ಇಂಟರ್ನೆಟ್ ಎಕ್ಸ್ಪ್ಲೋರರ್ ಇದು ಒಂದು ರೀತಿಯ ಇದು ಬ್ರೌಸರ್. ಕಂಪ್ಯೂಟರ್ ಭಾಷೆಯ ಸೂಚನೆಗಳಲ್ಲಾಗುವ ತಪ್ಪು ಅಥವಾ ಎರರ್ಗೆ ಇರುವ ಇನ್ನೊಂದು ಹೆಸರೇನು? ಕಂಪ್ಯೂಟರ್ನಲ್ಲಿ ತಪ್ಪು ಎರರ್ಗೆ ಬಗ್ ಅಂತ ಕರೀತಾರೆ. ಕಂಪ್ಯೂಟರ್ ಭಾಷೆಯಲ್ಲಿ GUI ಇದರ ವಿಸ್ತೃತ ರೂಪ ಏನು? ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. RK ಲಕ್ಷ್ಮಣ್ ಒಬ್ಬ ಪ್ರಸಿದ್ಧ ವ್ಯಂಗ್ಯ ಚಿತ್ರಕಾರ, ಕಾರ್ಟೂನಿಸ್ಟ್. ಭಾರತದ ಉದ್ಯಾನ ನಗರಿ ಎಂದು ಕರೆಯಲ್ಪಡುವ ನಗರ ಯಾವುದು? ಬೆಂಗಳೂರು. ನಗಿಸುವ ಅನಿಲ ಎಂದರೆ? ನೈಟ್ರಸ್ ಆಕ್ಸೈಡ್ N2O ಇದು ನಗಿಸುವ ಅನಿಲ. ಸಿಡುಬಿಗೆ ಲಸಿಕೆಯನ್ನು ಕಂಡುಹಿಡಿದವರು ಯಾರು? ಎಡ್ವರ್ಡ್ ಜೆನ್ನರ್. ಕರ್ನಾಟಕದಲ್ಲಿ ಹೈಕೋರ್ಟ್ ಪೀಠಗಳನ್ನು ಎಲ್ಲಿ ಸ್ಥಾಪಿಸಲಾಗಿದೆ? ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಧಾರವಾಡ. ಕರ್ನಾಟಕದಲ್ಲಿ ಹೈಕೋರ್ಟ್ ಪೀಠಗಳು ಎಲ್ಲಿದ್ದಾವೆ? ಬೆಂಗಳೂರು, ಕಲಬುರಗಿ ಮತ್ತು ಧಾರವಾಡದಲ್ಲಿ. ಆಪ್ಷನ್ 1, 3 ಮತ್ತು 4 ಸರಿ. ಭಾರತದಲ್ಲಿನ ಯಾವ ಅತಿ ವಿಸ್ತಾರವಾದ ನದಿ ದ್ವೀಪವು ವಿಶ್ವ ಗಿನ್ನಿಸ್ ಪುಸ್ತಕದಲ್ಲಿ ದಾಖಲಾಗಿದೆ? ಮಜಲಿ ದ್ವೀಪ. ದೇಜಗೌ ಎಂದು ಖ್ಯಾತರಾದ ಡಿ ಜವರೇಗೌಡರು ಕೆಳಗಿನ ಯಾವ ಪ್ರಶಸ್ತಿಯನ್ನು ಪಡೆದಿಲ್ಲ? ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದಿಲ್ಲ. ನಾಡೋಜ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ ಈ 3 ಪ್ರಶಸ್ತಿಗಳನ್ನು ಡಿ ಜವರೇಗೌಡರು, ದೇಜಗೌ ಅವರು ಪಡೆದಿದ್ದಾರೆ. ಕರ್ನಾಟಕದ ಯಾವ ನಗರದಲ್ಲಿ ಪೊಲೀಸ್ ಆಯುಕ್ತರ ಕಚೇರಿ ಇರುವುದಿಲ್ಲ? ದಾವಣಗೆರೆಯಲ್ಲಿ ಇರಲ್ಲ. ಪೊಲೀಸ್ ಆಯುಕ್ತರ ಕಚೇರಿ ಅಂದರೆ ಪೊಲೀಸ್ ಕಮಿಷನರೇಟ್ ದಾವಣಗೆರೆ ಅಲ್ಲ. ಹಾಗಾದರೆ ಪೊಲೀಸ್ ಕಮಿಷನರೇಟ್ ಯಾವ್ಯಾವು? ಮಂಗಳೂರು, ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ ಧಾರವಾಡ, ಬೆಳಗಾವಿ, ಕಲಬುರಗಿ ಇವೆಲ್ಲವೂ ಕೂಡ
ಪೊಲೀಸ್ ಕಮಿಷನರೇಟ್ಗಳು, ಪೊಲೀಸ್ ಆಯುಕ್ತರ ಕಚೇರಿಗಳು ಇಲ್ಲಿ ನಮಗೆ ಕಾಣಸಿಗುತ್ತವೆ. ಒಟ್ಟು 6 ಕಮಿಷನರೇಟ್ ಇವೆ. ನೋಡಿ, ಕೆಳಗಿನ ಲೇಖಕರು ಮತ್ತು ಅವರ ಬರಹಗಳನ್ನು ಜೋಡಿಸಿ ಬರೆಯಿರಿ. ಸರಿಯಾದ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರ. ನೋಡಿ, ದ.ರಾ ಬೇಂದ್ರೆ 4 ತಂತಿ, ಕುವೆಂಪು ಶ್ರೀ ರಾಮಾಯಣ ದರ್ಶನಂ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಚಿಕ್ಕ ವೀರ ರಾಜೇಂದ್ರ. ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ನೆಕ್ಸ್ಟು, ಬ್ರೆಡ್ನಲ್ಲಿ ಬಳಸುವ ಈಸ್ಟ್ ಒಂದು ಫಂಗಸ್ ಶಿಲೀಂಧ್ರ. ಕಬ್ಬಿಣದ ಕೊರತೆಯಿಂದ ಆರೋಗ್ಯದಲ್ಲಿ ಡ್ಯಾಶ್ ಉಂಟಾಗುತ್ತದೆ. ರಕ್ತಹೀನತೆ ಅನೀಮಿಯಾ ಉಂಟಾಗುತ್ತದೆ. ಕುಡಿಯುವ ನೀರಿನಲ್ಲಿ ಅಂಟುಜಾಡ್ಯ ನಿವಾರಕವಾಗಿ ಅಂದರೆ ಡಿಸ್ಇನ್ಫೆಕ್ಟೆಂಟ್ ಆಗಿ ಬಳಸುವ ಅನಿಲ ಯಾವುದು? ಕ್ಲೋರಿನ್. ಕ್ಲೋರಿನ್ ಅನ್ನು ಕುಡಿಯುವ ನೀರಿನಲ್ಲಿ ಡಿಸ್ಇನ್ಫೆಕ್ಟೆಂಟ್ ಆಗಿ ಬಳಸ್ತಾರೆ. ಮೂತ್ರಜನಕಾಂಗದ ಕಾರ್ಯನಿರ್ವಾಹಕ ಘಟಕದಲ್ಲಿರುವ ಅತಿ ಚಿಕ್ಕ ರಚನೆ ಯಾವುದು? ನೆಫ್ರಾನ್. ಪಕ್ಷಿಗಳ ಕುರಿತು ಮಾಡುವ ಅಧ್ಯಯನವು ಆರ್ನಿಥಾಲಜಿ. ಈ ಕೆಳಗಿನವುಗಳಲ್ಲಿ ಯಾವುದು ಗಣಕಯಂತ್ರದ ಆಪರೇಟಿಂಗ್ ಸಿಸ್ಟಮ್ ಆಗಿದೆ? ಆಪರೇಟಿಂಗ್ ಸಿಸ್ಟಮ್ ಮೈಕ್ರೋಸಾಫ್ಟ್ ವಿಂಡೋಸ್. ರಾಜ್ಯಸಭೆಯ ಪದನಿಮಿತ್ತ ಮುಖ್ಯಸ್ಥರು ಯಾರು? ಉಪರಾಷ್ಟ್ರಪತಿಗಳು. ಕರ್ನಾಟಕ ರಾಜ್ಯದಲ್ಲಿರುವ ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆ ಎಷ್ಟು? 75. ಕೇಂದ್ರ ಚುನಾವಣಾ ಆಯೋಗದ ಸದಸ್ಯರ ಕಾರ್ಯನಿರ್ವಹಣಾ ಅವಧಿ ಎಷ್ಟು? 6 ವರ್ಷಗಳು ಅಥವಾ 65 ವರ್ಷಗಳಾಗುವವರೆಗೆ. ಭಾರತ ಸಂವಿಧಾನದ ಕರಡು ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದವರು ಯಾರು? ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ರಾಷ್ಟ್ರಪತಿಯವರು ಯಾವ ಸಂದರ್ಭದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದು? ಬಿ ಮತ್ತು ಸಿ ಎರಡೂ ಸಂದರ್ಭಗಳಲ್ಲಿ ಮಾಡಬಹುದು. ಜ್ಯೋತಿರ್ವರ್ಷ ಈ ಕೆಳಗಿನವುಗಳ ಒಂದು ಘಟಕ. ದೂರದ ಒಂದು ಘಟಕ. ದಂಡಕಾಂತದ ಕೇಂದ್ರದಲ್ಲಿನ ಕಾಂತತ್ವವು ಶೂನ್ಯವಾಗಿರುತ್ತದೆ. ಗಾಳಿಯು ಒಂದು ಗೊತ್ತಾದ ಡ್ಯಾಶ್ ಇಂದ ಡ್ಯಾಶ್ ವರೆಗೆ ಚಲಿಸುತ್ತದೆ. ಗಾಳಿಯು ಅಧಿಕ ಒತ್ತಡದ ದಿಕ್ಕಿನಿಂದ ಕಡಿಮೆ ಒತ್ತಡದ ದಿಕ್ಕಿನೆಡೆಗೆ ಚಲಿಸುತ್ತದೆ. ಶಬ್ದದ ವೇಗವು ವಿವಿಧ ಮಾಧ್ಯಮಗಳಲ್ಲಿ ವಿಭಿನ್ನವಾಗಿರುತ್ತದೆ. ಶಬ್ದದ ವೇಗವು ಕ್ರಮವಾಗಿ ಈ ಕೆಳಗಿನ ಯಾವ ಮಾಧ್ಯಮಗಳಲ್ಲಿ ಹೆಚ್ಚಾಗುವುದು? ಗಾಳಿ, ನೀರು, ಕಬ್ಬಿಣ. ಅಂದರೆ ಕಬ್ಬಿಣದಲ್ಲಿ ಶಬ್ದದ ವೇಗ ಜಾಸ್ತಿ ಇರುತ್ತೆ, ನೀರಿನಲ್ಲಿ ಶಬ್ದದ ವೇಗ ಸ್ವಲ್ಪ ಕಡಿಮೆ ಇರ್ತದೆ, ಗಾಳಿಯಲ್ಲಿ ಇನ್ನೂ ಕಡಿಮೆ ಇರುತ್ತೆ. ಘನದಲ್ಲಿ ಹೆಚ್ಚಾಗಿರ್ತದೆ, ದ್ರವದಲ್ಲಿ ಅದಕ್ಕಿಂತ ಕಡಿಮೆ, ಅನಿಲದಲ್ಲಿ ಅದಕ್ಕಿಂತ ಕಡಿಮೆ.